ಹಲೋ. ಹಲೋ ಸರ್ ನಮಸ್ತೆ, ಅವಿನಾಶ್ ಸುಮಂತಿಜಿಯಿಂದ. ನಮಸ್ಕಾರ ಸರ್. ಅದು ಸರ್, ಬೆಳಗ್ಗೆಯಿಂದ ಆಗ್ತಿರುವಂತ ಡೆವಲಪ್ಮೆಂಟ್, ಕಮನಯ್ಯವರ ಹತ್ಯೆ ಆದ್ಮೇಲೆ ಹೌದು, ಸೊ ಬಹಳ ದಿನಗಳಿಂದ ಅಮೆರಿಕದವರು ಹೇಳ್ತಾ ಇದ್ರು ಕಮನೆ ನಮ್ ಟಾರ್ಗೆಟ್ ಅಂತ. ಬಟ್ ಫೈನಲಿ ಒಂದು ಬಿಗ್ ಡೇ ಅಂತ ಹೇಳ್ಬೋದು. ಅದು ಶಾಕಿಂಗ್ ಒಂದಿದು. ಹೌದು. ಸೊ ಈ ಒಂದು ಡೆವಲಪ್ಮೆಂಟ್ ಸರ್, ಒಂದು ಜಿಯೋ ಪೊಲಿಟಿಕ್ಸ್ ಅಲ್ಲಿ ಹೇಗ್ ನೋಡ್ತೀರಾ, ಏನಾಗುತ್ತೆ ನೆಕ್ಸ್ಟ್ ಅಂತ? ಇದು ಲಾಸ್ಟ್ ಇಯರ್ ಅಲ್ಲಿ ಏನ್ ನಡೆದಿತ್ತು ಅಮೆರಿಕ ಇದು ಇಸ್ರೇಲ್ ಅಂಡ್ ಇರಾನ್ ಮಧ್ಯದಲ್ಲಿ, ದಟ್ ವಾಸ್ ಫಾರ್ 12 days. ಏನ್ ನಡೆದಿತ್ತು ಜೂನ್ ಅಲ್ಲಿ, ದಟ್ ವಾಸ್ ಆನ್ ಟು ಒನ್ ಸೈಡ್. ಅದು ಒಂಥರ ಸ್ಟೆಲ್ತ್ ಅಟ್ಯಾಕ್ ಆಗಿತ್ತು. ಯಾವುದೇ ರೀತಿ ಪ್ರಿಪರೇಷನ್ ಅವರು ಕೊಡದಿರ, ಯಾವುದೇ ರೀತಿ ಇಂಡಿಕೇಶನ್ಸ್ ಕೊಡದಿರ ಅವಾಗ ಅಟ್ಯಾಕ್ ಮಾಡಿದ್ರು. ಬಟ್ ಈ ರೀತಿ ಹಾಗಾಗಿರ್ಲಿಲ್ಲ. ಈ ರೀತಿ ಏನಾಯ್ತು ಅಂದ್ರೆ, ಈ ಸಲ ಆ ರೀತಿ ಆಗ್ಲಿಲ್ಲ. ಈ ಸಲ ಏನಾಯ್ತು ಅಂದ್ರೆ, ಇವರ ಪ್ರಿಪರೇಷನ್ಸ್ ಏನಿತ್ತು ಅಮೆರಿಕ ಮತ್ತೆ ಇಸ್ರೇಲ್ದು, ಇಟ್ ವಾಸ್ ವೈಡ್ ಓಪನ್. ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ. ಇನ್ಫ್ಯಾಕ್ಟ್ ನೆಗೋಷಿಯೇಷನ್ಸ್ ಕೂಡ ನಡೆದಿತ್ತು, ಆಯ್ತಾ. ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ನಿಲ್ಸಕ್ಕೋಸ್ಕರ ಇವರು ನ್ಯೂಕ್ಲಿಯರ್ ಪ್ರೋಗ್ರಾಮ್ ನೀವು ಮಾಡಬೇಡಿ, ಮಾಡಿದ್ರೆ ದೇರ್ ವಿಲ್ ಬಿ ಕಾನ್ಸಿಕ್ವೆನ್ಸಸ್ ಅನ್ನೋ ರೀತಿಯಲ್ಲಿ ಅಮೆರಿಕ ಟ್ರೈ ಮಾಡಿದೆ ಅದನ್ನ. ಬಟ್ ಮಾಡಿದ್ಮೇಲೂ ಆ ಟಾಕ್ಸ್ ಫೇಲ್ ಆಯ್ತು. ಆ ಫೇಲ್ ಆಗಿದ ಒಂದು ರೀಸನ್ ಇಂದ ಈಗ ಇದೇನ್ ನಡೆದಿದೆ, ಇದು ಅಟ್ಯಾಕ್ಸ್ ನಡೆದಿದೆ. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ರೈಟಿಂಗ್ ಆನ್ ದ ವಾಲ್. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಈಗ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಏನಿದೆ, ಅವರು ಬಿಕಾಸ್ ಆಫ್ ದ ಗ್ಲೋಬಲ್ ಸ್ಯಾಂಕ್ಷನ್ಸ್ ಅವರು ಅವರ ಒಂದು ಮಿಲಿಟರಿನ ತುಂಬಾ ಹೈ ಲೆವೆಲ್ ಅಪ್ಗ್ರೇಡ್ ಮಾಡಕ್ ಆಗ್ಲಿಲ್ಲ. ಅಂಡ್ ಇವತ್ತಿನ ಒಂದು ವಾರ್ಫೇರ್ ಏನಿದೆ, ಅದು ಯು ಕೆನಾಟ್ ವಿನ್ ಆನ್ ನಂಬರ್ಸ್. ನಿಮ್ಮ ಹತ್ರ 10 ಲಕ್ಷ ಜನ ಇದ್ರು ಒಂದು ಇದು ಏನ್ ಹೇಳ್ತಾರೆ, ಎಲೆಕ್ಟ್ರಾನಿಕ್ ವಾರ್ಫೇರ್ ಒಂದು ಟ್ಯಾಕ್ಟಿಕ್ ಇಂದ ನೀವು ಅಷ್ಟು ಜನ ಬೇಕಾದ್ರೆ ನೀವು ಡಿಸೋರಿಯೆಂಟ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು ಅದನ್ನ. ಸೊ ಪರಿಸ್ಥಿತಿ ಹೀಗಿರೋದ್ರಿಂದ ಟೆಕ್ನಾಲಜಿಕಲಿ ಅವ್ರು ಏನ್ ಅಪ್ಗ್ರೇಡ್ ಆಗ, ಪ್ಲಸ್ ಇಂಟೆಲಿಜೆನ್ಸ್ ಫೇಲಿಯರ್. ಯಾಕಂದ್ರೆ ಇಂತ ಒಂದು ಸ್ಕೇಲ್ ಅಲ್ಲಿ ಆಪರೇಷನ್ ನಡೆದು ಅವರ ಪ್ರೆಸಿಡೆಂಟ್, ಅವರ ಡಿಫೆನ್ಸ್ ಮಿನಿಸ್ಟರ್, ಅವರ ಇದು ಆರ್ಮ್ಡ್ ಫೋರ್ಸಸ್ ಕಮಾಂಡರ್ ಅಂದ್ರೆ IRGC ಕಮಾಂಡರ್ ಯಾರಿದ್ದಾರೆ, ಚೀಫ್ ಯಾರಿದ್ರು, ಅವರೆಲ್ಲ ಒಂದೇ ದಿನದಲ್ಲಿ ಅವರೆಲ್ಲ ಸಾಯ್ತಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಸೀರಿಯಸ್ ಇಂಟೆಲಿಜೆನ್ಸ್ ಫೇಲಿಯರ್ ಫ್ರಮ್ ಇದು ಇರಾನ್. ಯಾಕಂತ ಹೇಳಿದ್ರೆ ಎರಡು ಪಾಸಿಬಿಲಿಟಿ ಇದ್ರಲ್ಲಿ ಇರುತ್ತೆ. ಒಂದು, ಇಲ್ಲ ದೇ ಆರ್ ಸೋಲ್ಡ್, ಅಮೆರಿಕ ಅವರಿಗೆ ದುಡ್ಡು ಕೊಟ್ಟು ಯಾರು ಇರ್ತಾರೆ ಅವರ ಏಜೆಂಟ್ಸ್ ಅವ್ರನ್ನೆಲ್ಲಾನು ಇನ್ಫಾರ್ಮೇಶನ್ ಕೊಡ್ಬಿಡಿ ಅಂತ ಮಾಡಿರ್ಬೋದು. ಇಲ್ಲ ಜೆನ್ಯೂನ್ ಆಗಿ ಅವರು ಫೇಲ್ ಆಗಿರ್ಬೋದು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದ್ರಲ್ಲಿ. ಯಾಕಂತ ಹೇಳಿದ್ರೆ ಇದೆಲ್ಲ ತುಂಬಾ ಆಕ್ಟಿವ್ ಆಗಿ ನಡೀತಾ ಇರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಇದು ಮಿಲಿಟರಿಲಿ ಎಸ್ ದಿಸ್ ಇಸ್ ಅ ಸಕ್ಸಸ್ಫುಲ್ ಆಪರೇಷನ್. ಬಟ್ ಈ ರೀತಿ ಕಾನ್ಫ್ಲಿಕ್ಟ್ಸ್ ಇಂದ ಯಾರೋ ಒಬ್ಬರಿಗೆ ಮಾತ್ರ ಲಾಭ ಆಗುತ್ತೆ. ಈಗ ಇದರಲ್ಲಿ ಏನಿದೆ, ಅದು ಈಗ ಖಮೇನಿ ಸತ್ತಾಯ್ತು, ನೆಕ್ಸ್ಟ್ ಅವರ 6ನೇ ಮಗ ಯಾರಿದ್ದಾರೆ ಅವರು ಈಗ ನೆಕ್ಸ್ಟ್ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಟ್ಸ್ ಆಲ್ರೆಡಿ ಬೀನ್ ಅನೌನ್ಸ್ಡ್. ಇದೆಲ್ಲ ಇರೋದ್ರಿಂದ ಇನ್ನೆಷ್ಟು ದಿನ ಅವ್ರಿಗೆ ಫೈಟ್ ಮಾಡೋ ಕೆಪಬಿಲಿಟಿ ಇರುತ್ತೆ, ಇನ್ನೆಷ್ಟು ದಿನ ಅವರಲ್ಲಿ ಇರ್ತಾರೆ. ಯಾಕಂತ ಹೇಳಿದ್ರೆ ಈಗ ಕೈಂಡ್ ಆಫ್ ಹಿಸ್ಟ್ರಿ ಇಸ್ ಬೀಂಗ್ ರಿಪೀಟೆಡ್ ಇನ್ ಇರಾನ್. 1979 ಅಲ್ಲಿ ಪಹಲವಿ ಡೈನಾಸ್ಟಿ ಏನಿತ್ತಲ್ಲಿ, ಆ ಪಹಲವಿ ಡೈನಾಸ್ಟಿನ ಇದೇ ರೀತಿಯಲ್ಲಿ ಕಿತ್ತೋದ್ರು. ಮತ್ತೆ ಪಹಲವಿ ರ್ಯಾನ್ ಅವೇ ಟು ಯುನೈಟೆಡ್ ಸ್ಟೇಟ್ಸ್. ಈಗ ನೆಕ್ಸ್ಟ್ ಅವರ ಮಗ ರೆಜಾ ಶಾ ಪಹಲವಿ ಅಂತ ಯಾರು US ಅಲ್ಲಿ ಇದ್ದಾನೆ, ಅವನೇ ಬಂದೀಗ ಇಂಟರಿಮ್ ಪ್ರೆಸಿಡೆಂಟ್ ಆಗ್ತಾನೆ. ಸೊ ಇಂಟರಿಮ್ ಪ್ರೆಸಿಡೆಂಟ್ ಆದ್ರೆ ಮಿಲಿಟರಿಲಿ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಅಂದ್ರೆ, ಅಮೆರಿಕ ಹೇಳ್ತಿದೆ ಏನು, ಖಮೇನಿ ಈಸ್ ಅನ್ ಈವಿಲ್ ಮ್ಯಾನ್, ನಾವು ಇರಾನ್ ಜನನ ನಾವು ಏನು ಸೇವ್ ಮಾಡಕ್ ಪ್ರಯತ್ನ ಪಡ್ತಿದೀವಿ, ಅವರ ಹ್ಯೂಮನ್ ರೈಟ್ಸ್ ನಾವು ವಾಪಸ್ ಕೊಡ್ಸಕ್ ಟ್ರೈ ಮಾಡ್ತಿದೀವಿ ಅಂತೆಲ್ಲ ಹೇಳ್ಕೊಂಡು ಅವ್ರು ಬಂದಿದ್ದಾರೆ. ಇಸ್ರೇಲ್ ನ ಇದರಿಂದ ನಾವು ಸೈಡ್ ಇಟ್ಕೊಂಡು, ಯಾಕಂದ್ರೆ ಇಸ್ರೇಲ್ಗೆ ಇದು ಅಸ್ತಿತ್ವದ ಪ್ರಶ್ನೆ, ಜೂನಿಯರ್ ಎನಿಮಿಟಿ ಇದೆ ಇಲ್ಲಿ. ಬಟ್ ಅಮೆರಿಕ ಯಾವತ್ತು ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇದ್ರೆ ಎಲ್ಲಿಗೂ ಹೋಗಲ್ಲ. ಈಗ ಅವರು ರೆಜಾ ಶಾ ಪಹಲವಿನ ತಗೊಂಡ್ಬಂದು ಕೂಡಿಸ್ಬಿಟ್ಟು ಅವರು ಈ ಆಯಿಲ್ ಸೆಕ್ಟರ್ ಏನಿದೆ, ಬಿಕಾಸ್ ಗ್ಲೋಬಲಿ 20% ಆಯಿಲ್ ಇಸ್ ಬೀಂಗ್ ಸಪ್ಲೈಡ್ ಬೈ ಇರಾನ್. ಅವರ ಆಯಿಲ್ ಏನಿದೆ, ಆ ಆಯಿಲ್ ನ ಇವರು ಕಂಪ್ಲೀಟ್ಲಿ ಪ್ರೈವೇಟೈಸೇಷನ್ ಮಾಡ್ಬಿಡ್ತಾರೆ ಆಯಿಲ್ ಸೆಕ್ಟರ್ ನ. ಯಾಕಂದ್ರೆ ಈಗ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ. ಬಿಲಿಯನ್ಸ್ ಆಫ್ $2 billion per day, $2 billion barrels per day is their production capacity. ಅಷ್ಟು ಕೆಪಾಸಿಟಿನ ಈಗ ಅಮೆರಿಕ ಏನಾದ್ರು ತನ್ನ ಕೈಗೆ ತಗೊಂತು ಅಂದ್ರೆ, ಅವನ್ನ ಪಹಲವಿನ ಅಲ್ಲಿ ಕೂಡಿಸಿ ತನ್ನ ಒಂದು ಕಂಟ್ರೋಲ್ ಅವ್ರು ತಗೊಂಡ್ರು ಅಂದ್ರೆ, they'll be far richer and energy sector ನ ಅವ್ರು ಕಂಟ್ರೋಲ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟೇಟ್ ಆಫ್ ಹಾರ್ಮುಜ್ ಕೂಡ ಪಕ್ಕದಲ್ಲೇ ಇದೆ. ಅಲ್ಲಿ ಆ ಸ್ಟೇಟ್ ಆಫ್ ಹಾರ್ಮುಜ್ ಏನಿದೆ, ಗ್ಲೋಬಲ್ ಟ್ರೇಡ್ ಗೆ ಒಂಥರ ಚೋಕ್ ಪಾಯಿಂಟ್ ಅದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದನ್ನ ಫುಲ್ ದಟ್ ವಿಲ್ ಹ್ಯಾವ್ ಗ್ಲೋಬಲ್ ಎಫೆಕ್ಟ್ಸ್. ಇದು ಒಂದು ರೀಜನಲ್ ಇಲ್ಲ ಸಿಂಗಲ್ ಕಂಟ್ರಿ ಮೇಲೆ ಎಫೆಕ್ಟ್ ಉಳ್ಕೊಳ್ಳಲ್ಲ, ಅದು ದಟ್ ವಿಲ್ ಬಿ ಅ ರೀಜನಲ್ ಎಫೆಕ್ಟ್. ಸೊ ದಟ್ ವಿಲ್ ಬಿ ಅ ಗ್ಲೋಬಲ್ ಎಫೆಕ್ಟ್. ಸೊ ಹೀಗಿರೋದ್ರಿಂದ ಇದೆಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಆಯಿಲ್ ಪ್ಲಸ್ CNG ಏನಿದೆ, ನ್ಯಾಚುರಲ್ ಗ್ಯಾಸ್, ಇದೆಲ್ಲಾನು ಕಂಟ್ರೋಲ್ ತಗೊಳಕೋಸ್ಕರ US ಬಂದಿದೆ. ಅದರ್ವೈಸ್ ಯುನೈಟೆಡ್ ಸ್ಟೇಟ್ಸ್ ನೆವರ್ ಕಮ್ಸ್. ಒಂದು ನಾರ್ಮಲ್ ಡೌಟ್ ಏನಂತಂದ್ರೆ, ಇರಾನ್ ಹೇಗೆ ಇದನ್ನ
ವಾಪಸ್ ಇದು ಮಾಡಿದೆ. ಯಾಕಂದ್ರೆ ಇರಾನ್ ಈಗ ಹೇಳ್ತಾ ಇದೆ ನಾವು ಅಮೆರಿಕ ಹೃದಯಕ್ಕೆ ಹೋಗಿ ಹೊಡಿತೀವಿ. ಇನ್ನೊಂದ್ ಕಡೆ ಟ್ರಂಪ್ ಕೂಡ ಟ್ವೀಟ್ ಮಾಡ್ತಾರೆ ನೆವರ್ ಟ್ರೈ ದಟ್ ಅಂತ. ಯಾಕಂದ್ರೆ ನಾವು ಕೂಡ ಹಿಂದೆಂದೂ ಕೂಡ ನೋಡದಿರೋ ತರ ನಾವು ಅಟ್ಯಾಕ್ ಮಾಡ್ಬೇಕಾಗತ್ತೆ ಅಂತ. ಹೌ ವಿಲ್ ಇರಾನ್ ಫೈಟ್ ಬ್ಯಾಕ್ ಇದನ್ನ ಅಂತ ಸರ್ ನೋಡಿ, ಈಗ ನಾನು ದ ವೇ ಐ ಸಿ ಇಟ್, ಈಗ ಸ್ಪೊರಾಡಿಕ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವರ ಒಂದು ಮಿಸೈಲ್ಸ್ ಏನಿದೆ ಅವರು ಅದನ್ನ ಹುಚ್ಚಾಪಟ್ಟೆ ಎಲ್ಲಾ ಕಡೆನೂ ಅವ್ರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ. ಯಾಕಂದ್ರೆ ದೇ ಹ್ಯಾವ್ ಲಾಸ್ಟ್ ದೇರ್ ಸುಪ್ರೀಂ ಲೀಡರ್. ಅಂಡ್ ನಾನು ಬೆಳಗ್ಗೆ ಒಂದು ನ್ಯೂಸ್ ಡಿಬೇಟ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಇಟ್ಸ್ ಲೈಕ್ ಹೆಡ್ಲೆಸ್ ಮ್ಯಾನ್ ಫೈಟಿಂಗ್ ದ ವಾರ್ ಅಂತ. ಅಂದ್ರೆ ಈ ಸ್ಟ್ರಾಂಗ್ ಕುದುರೆ ಮೇಲೆ ಕೂತಿದ್ದಾನೆ, ಹಿ ಹ್ಯಾಸ್ ದಿ ಎನರ್ಜಿ, ಹಿ ಹ್ಯಾಸ್ ಎವ್ರಿಥಿಂಗ್, ಬಟ್ ಹಿ ಡಸಂಟ್ ಹ್ಯಾವ್ ಅ ಹೆಡ್. ಅಂದ್ರೆ ಡೈರೆಕ್ಷನ್ ಇಲ್ಲ ಈಗ ಅವರ ಒಂದು ಇದಕ್ಕೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಸರ್ವಾಧಿಕಾರಿ ಯಾವತ್ತೂನು ತನ್ನ ಒಂದು ಸಕ್ಸೆಷನ್ ಏನಿರತ್ತಲ್ಲ, ಸಕ್ಸೆಷನ್ ನ ಒಬ್ಬ ಸರ್ವಾಧಿಕಾರಿ ಜನರಲಿ ರೆಡಿ ಮಾಡಲ್ಲ, ಅನ್ಲೆಸ್ ಫ್ಯಾಮಿಲಿಲೇ ಯಾರಾದ್ರೂ ರೆಡಿ ಆಗ್ತಾರೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಒಬ್ಬ ಸರ್ವಾಧಿಕಾರಿ ಯಾವತ್ತೂ ಅದನ್ನ ಮಾಡಲ್ಲ. ಸೊ ಇಲ್ಲೂ ಅಷ್ಟೇ ದೇರ್ ವಿಲ್ ಬಿ ಸಮ್ ಇಶ್ಯೂಸ್ ರಿಲೇಟೆಡ್ ಟು ದ ಟ್ರಸ್ಟ್ ಫ್ಯಾಕ್ಟರ್ ಆಸ್ ಫಾರ್ as ದ ನೆಕ್ಸ್ಟ್ ಲೀಡರ್ ಇಸ್ ಕನ್ಸರ್ನ್. ಯಾರು ಬರ್ತಾರೆ ಇರಾನ್ಲಿ ಅದು ಟ್ರಸ್ಟ್ ಫ್ಯಾಕ್ಟರ್ ಆಗ್ಬಿಡುತ್ತೆ. ಅಂದ್ರೆ ಈಸಿ ಆಸ್ ಸ್ಟ್ರಾಂಗ್ ಆಸ್ ಖಮೇನಿ ವಾಸ್, ಅಂದ್ರೆ ಅವ್ರ ತಂದೆ, ಈಗ ಅವ್ರ ಮಗಾನೇ ಬರ್ತಾನೆ ಬಂದ್ರು, ಮುಂದೆ ಅವ್ರ ತಂದೆ ಹೇಗಿದ್ರು ಆ ರೀತಿಯಲ್ಲಿ ಈ ಖಮೇನಿ ಜೂನಿಯರ್ ಯಾರು ಬರ್ತಾರೆ ಈಗ ಅವ್ರು ಇರ್ತಾರ. ಬೇರೆ ಅವರ ಕಂಟ್ರೀಸ್ ವಿಚ್ ಎವರ್ ಸಪೋರ್ಟೆಡ್ ದೆಮ್ ಟಿಲ್ ನೌ, ಅಂದ್ರೆ ಚೈನಾ ಮತ್ತೆ ರಷ್ಯಾ ಇವರೆಲ್ಲ ನಂಬ್ತಾರ ಅವ್ರನ್ನ ಲೀಡರ್ಶಿಪ್ ನ. ಸಪೋರ್ಟ್ ಕೊಟ್ರು, ಅವರ ಸಪೋರ್ಟ್ ತಗೊಂಡು ಗೆಲ್ಲೋ ಕೆಪಾಸಿಟಿ ಅವರ ಕಂಟ್ರಿಗೆ ಇದೆಯಾ, ಈಗ ಅವರ ಆರ್ಮ್ ಫೋರ್ಸಸ್ ಇದೆಯಾ, ಇದೆಲ್ಲಾನು ಅವರು ದೇ ವಿಲ್ ವೇನ್ ಅಂಡ್ ದೇ ವಿಲ್ ಆಫರ್ ದ support. But generally the way I see it, firstly internationally ಇರಾನ್ ಏನಿದೆ ಅದು ಐಸೋಲೇಟ್ ಆಗ್ಬಿಟ್ಟಿದೆ ಈಗಲೇನೆ. ತುಂಬಾ ಸಪೋರ್ಟ್ ಯಾರು ಬರೋದು ಅದು ಕಷ್ಟ ಅನ್ನಿಸ್ತಿದೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ಲಿ ಅವರ ದೇಶದ ಒಳಗಡೆನೆ ಇವರ ಒಂದು ರೆಜಿಮ್ ಚೇಂಜ್ ಆಗ್ಬೇಕಂತ ರಯಾಟ್ಸ್ ನಡೆದಿತ್ತು. ಇಟ್ ಕ್ಯಾನ್ ಬಿ ಇಂಟ್ಯೂಸ್ಡ್ ಬೈ ಅಮೆರಿಕಾ, ದಟ್ ಈಸ್ ದೇರ್. ಬಟ್ ಹಾಗಂತ ಒಂದು ವಿಷಯ ನಾವು ಮರೆಯೋಂಗಿಲ್ಲ, ಹಿ ವಾಸ್ ಎ ಡಿಕ್ಟೇಟರ್. ಅಂಡ್ ನೋ ಡಿಕ್ಟೇಟರ್ ವಿಲ್ ಎವರ್ ಹ್ಯಾವ್ ಅ ಪೀಸ್ಫುಲ್ ಕಂಟ್ರಿ. ಅಂದ್ರೆ ಜನ ಯಾವತ್ತೂ ನೆಮ್ಮದಿಯಾಗಿರಲ್ಲ ಅಂದರೆ ಡಿಕ್ಟೇಟರ್ಶಿಪ್. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ದಟ್ ನೀಡ್ ಟು ಬಿ ಕನ್ಸಿಡರ್ಡ್. ಸೊ ಇರಾನ್ಗೆ ದ ವೇ ಐ ಸಿ ದೇ ಡೋಂಟ್ ಹ್ಯಾವ್ ಮಚ್ ಟೈಮ್ ಲೆಫ್ಟ್ ನೌ. ಬೆಟರ್ ಅವರು ಈಗ ಇಟ್ಸ್ ಕೈಂಡ್ ಆಫ್ ರೈಟಿಂಗ್ ಆನ್ ದ ವಾಲ್, ಅಮೆರಿಕಾ ವಿಲ್ ಟೇಕ್ ಓವರ್. ಅವ್ರ ಹತ್ರ ಈಗ ಜಾಸ್ತಿ ಫೈಟ್ ಮಾಡುವಂತ ಇದು ಉಳಿದಿಲ್ಲ. ಒನ್ಸ್ ಅಗೇನ್ ಬಾಂಬ್ ದೆನ್, ಅಂಡ್ ತುಂಬಾ ಜನ ಸಾಯ್ತಾರೆ ಅದರಲ್ಲಿ, ಸಿವಿಲಿಯನ್ಸ್ ಕೂಡ ಸಾಯ್ತಾರೆ. ಆಯ್ತಾ, ಇವ್ರು ಎಷ್ಟೇ ಮಿಸೈಲ್ಸ್ ಇದು ಮಾಡ್ಲಿ ಅವರ ಇದಕ್ಕೋಸ್ಕರ, ಯಾಕಂದ್ರೆ ಜಸ್ಟ್ ಟು ಪ್ರಿಪೇರ್ ದೆಮ್ಸೆಲ್ಸ್ ಅವರು ಈಗ 2 months ಟೈಮ್ ತಗೊಂಡಿದ್ರು. ಬಿಕಾಸ್ ಇದೆಲ್ಲ ಈಗ ವಾರ್ ನಡೆಯುತ್ತೆ ಅಂದ್ರೆ ಆಟ್ರಿಷನ್ ಕೂಡ ಆಂಟಿಸಿಪೇಟ್ ಮಾಡ್ತೀವಿ ನಾವು in case of a war, and it is counted in percentage. What is the success percentage? And what is the percentage of the deaths that is going to happen? Attrition rate ಏನಿರುತ್ತೆ ಅಂತ. So these are all military tactics and these are all doctrinal matters. ಎಷ್ಟಿದ್ರೆ ನಾವು ಮುಂದೆ ಹೋಗ್ತೀವಿ, ಎಷ್ಟಿದ್ರೆ ನಾವು ಹೋಗಲ್ಲ.